ಹಲೋ ನಮಸ್ಕಾರ. ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಒಂದು ಸ್ಪೆಷಲ್ ಆಗಿರೋ ಜಾಗಕ್ಕೆ ಬಂದಿದ್ದೀವಿ. ಯಾವ್ದಂದ್ರೆ ಮಾಧವ ಸೃಷ್ಟಿ ರಾಷ್ಟ್ರೋತ್ಥಾನ ಗೋಶಾಲೆಗೆ. ಈ ರಾಷ್ಟ್ರೋತ್ಥಾನ ಗೋಶಾಲೆಯಲ್ಲಿ ಎಲ್ಲಾ ತಳಿಗಳು, ಎಲ್ಲಾ ತರಹದ ಹಸುಗಳು ಕಾಣ್ತಾ ಇದೆ. ಇದು ಗೋಶಾಲೆ ಮೂಲ ಉದ್ದೇಶ ಏನು? ಸರ್ ನಮಸ್ತೆ, ನನ್ನ ಹೆಸರು ನರೇಶ್ ಅಂತ. ರಾಷ್ಟ್ರೋತ್ಥಾನ ಗೋಶಾಲೆಯ ಮೂಲ ಉದ್ದೇಶ ಅಂತ ಹೇಳಿದ್ರೆ ದೇಸಿ ಹಸುಗಳ ಸಂರಕ್ಷಣೆ ಸಂವರ್ಧನೆ ಮಾಡೋದು, ಬ್ರೀಡ್ ಡೆವಲಪ್ಮೆಂಟ್ ಮಾಡುವಂಥದ್ದು. ಅಂದ್ರೆ ಇಲ್ಲಿ ದೇಸಿ ತಳಿ ಅಂದ್ರೆ ನಾಟಿ ಹಸುಗಳು ಕ್ರಮೇಣ ಕಮ್ಮಿ ಆಗ್ತಾ ಇದೆ. ಆ ದೃಷ್ಟಿಯಿಂದ ಆ ಒಂದು ಹಸುಗಳನ್ನ ಹಾಗೆ ಉಳಿಸಿ ಮುಂದಿನ ಒಂದು ಪೀಳಿಗೆ, ಮುಂದಿನ ಜನರೇಷನ್ಗೆ ಹಾಗೆ ಉತ್ತಮ ಬ್ರೀಡ್ಗಳನ್ನು ತಗೊಳ್ಳುವಂಥದ್ದು ಮೇನ್ ಉದ್ದೇಶ. ಎರಡನೇದು ಸಾವಯವ ಕೃಷಿ ಮಾಡುವಂಥದ್ದು. ಆ ಹಸುಗಳಿಂದ ಬರುವಂತಹ ಸಗಣಿ ಗಂಜಲ ಇರುತ್ತಲ್ಲ, ಇದನ್ನ ರೈತರು ಗೊಬ್ಬರವಾಗಿ ಬಳಸುವಂಥದ್ದು. ಇವತ್ತಿನ ದಿವಸದಲ್ಲಿ ಏನಾಗುತ್ತೆ ಅಂದ್ರೆ ತುಂಬಾ ರಾಸಾಯನಿಕ ಗೊಬ್ಬರಗಳ ಅತಿ ಹೆಚ್ಚು ನಾವು ಬಳಸ್ತಾ ಇದ್ದೀವಿ. ಹಾಗಾಗಿ ಭೂಮಿ ಬರಡಾಗ್ತಾ ಇದೆ. ಆ ದೃಷ್ಟಿಯಿಂದ ಈ ಒಂದು ಸಾವಯವ ಪದ್ಧತಿಯಲ್ಲಿ ನಾವು ಏನು ಸಗಣಿ ಗಂಜಲ ಇದೆಲ್ಲ ಉಪಯೋಗಿಸ್ಕೊಂಡು ಗೊಬ್ಬರಗಳನ್ನು ಮಾರ್ಕೊಂಡು ಬೆಳೆಯೋದ್ರಿಂದ ಉತ್ತಮವಾಗಿ ಬೆಳೆ ಬರುತ್ತೆ. ನಾನು ಗೂಗಲ್ ಅಲ್ಲಿ ಹುಡುಕಿದಂಗೆ ಈಗ ಒಂದು ಹಸುಗೆ ಏನಾದ್ರು ರೋಗ ಬಂದಿದ್ರೆ ಅದು ನೀವು ಸಂರಕ್ಷಿಸಿದೆ. ರೋಗ ಬಂದಿದ್ದು ಅಥವಾ ಏನಾದ್ರು ಸಮಸ್ಯೆ ಇದ್ರೆ ನಾಟಿ ಹಸು ಅಲ್ಲಿ ನಮ್ಮ ಸಂಖ್ಯೆಗೆ ನಂಬರ್ಗೆ ಫೋನ್ ಮಾಡಿಬಿಟ್ಟು ಇನ್ಫಾರ್ಮ್ ಮಾಡಿ ತಂದು ಬಿಡ್ಬೋದು. ಇದು ಯಾವಾಗಿಂದ ಸ್ಟಾರ್ಟ್ ಆಗಿತ್ತು? ಸುಮಾರು ಒಂದು 25 ಇಯರ್ಸ್ ಆಗಿದೆ ಸರ್ ಕಂಪ್ಲೀಟ್ ಆಗಿ. ನಮ್ದು ಸ್ವಂತ ಗೋರಿಬಿದ್ನವರು. ನಾವ್ ಇಲ್ಲಿ ಬಂದು ಆಯ್ತು 2017 ಅಲ್ಲಿ ಬಂದಿದ್ದು ನಾವು. ಇದು ಸ್ಟಾರ್ಟ್ ಆದಾಗ ಎಷ್ಟಿತ್ತು ಸರ್ ಇಲ್ಲಿ ಹಸುಗಳು? ಸರ್ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಒಂದು 5-10 ಸ್ಟಾರ್ಟ್ ಆಯ್ತು. 100-150 ಕ್ರಮೇಣ ಒಂದು 500-600 ಹಸುಗಳಿದೆ ಈಗ. ಒಂದು ಎರಡನೇದು ಹಸುಗಳ ಒಂದು ಡೆವಲಪ್ಮೆಂಟ್ ಜೊತೆಗೆ ಹಸುಗಳ ಒಂದು ಸಂರಕ್ಷಣೆ ಜೊತೆಗೆ ನಮ್ಮ ಸುತ್ತಲೂ ಏನು ಹಳ್ಳಿ ಜನ ಇರ್ತಾರಲ್ವಾ ಅವ್ರಿಗೆಲ್ಲ ಒಂದಷ್ಟು ಹೋರಿಕರುಗಳು ಎತ್ತುಗಳನ್ನು ಉಚಿತವಾಗಿ ಕೊಡ್ತಾ ಇದ್ವಿ ಮುಂಚೆ. ಈಗ ಸ್ವಲ್ಪ ಡೌನ್ ಆಗಿದೆ, ಸೀಸನ್ ವೈಸ್ ಕೊಡ್ತೀವಿ. ಈಗ ಸದ್ಯಕ್ಕೆ ಡೌನ್ ಆಗಿದೆ. ಮುಂಚೆ ಸುಮಾರು ಒಂದು 500ಕ್ಕೂ ಹೆಚ್ಚು ಜೋಡಿಗಳನ್ನು ರೈತರು ಕೊಟ್ಟಿದೀವಿ. ಗೌರಿಬಿದನೂರು ಇರ್ಬೋದು, ಆಮೇಲೆ ಗುಡಿಬಂಡ ಇರ್ಬೋದು, ಆಮೇಲೆ ಸುತ್ತಮುತ್ತಲು ಮಂಚನಹಳ್ಳಿ ಇರ್ಬೋದು, ದೊಡ್ಡಬಳ್ಳಾಪುರ, ಈ ಕಡೆ ಎಲ್ಲ ಕೊಟ್ಟಿದೀವಿ. ಈಗ ಇಲ್ಲಿ ನಿಮ್ಮಿಂದ ಏನು ಬೆಲ್ಲ ಈ ತರ ಏನಾದ್ರು ತಯಾರು ಮಾಡ್ತಾರೆ? ಯಾವ ತರ ನಿಮ್ಗೆ ಅಂದ್ರೆ ಈಗ ಹಸುಗಳು ಕೊಡೋದಕ್ಕ ಕೈ ತೊಂಡಿ ಬಂದು ನಮ್ಮಲ್ಲಿ ಸಾವಯವ ಬೆಲ್ಲ ಇರುತ್ತೆ ಇಲ್ಲೇ. ಜೊತೆಗೆ ನಮ್ಮಲ್ಲಿ ಸಾವಯವ ಪದ್ಧತಿಯಲ್ಲಿ ಒಂದಷ್ಟು ಬಾಳೆಹಣ್ಣು ಇರ್ಬೋದು, ತರಕಾರಿ ಇರ್ಬೋದು ಬೆಳೆದಿರ್ತೀವಿ. ಯಾರಾದ್ರೂ ಹಸುಗಳು ಏನಾದ್ರು ಕೊಡ್ಬೇಕಂತ ಹೇಳಿದ್ರೆ ಇಲ್ಲಿ ನಮ್ಮಲ್ಲಿ ಅವೈಲೇಬಲ್ ಇರುತ್ತೆ, ನೀವು ಕೇಳಿ ಕೊಡಬಹುದು. ಒಟ್ಟಾರೆ ಎಷ್ಟು ಹಸು ಇದೆ ಸರ್? ಒಂದು 500-600 ಇದೆ. ತಳಿಗಳಲ್ಲಿ ಒಂದು ಹಳ್ಳಿಕಾರು ಬರುತ್ತೆ, ಜವಾರಿ, ಕಿಲಾರಿ, ಮಲ್ನಾಡಗಿಡ್ಡ, ದೇವಣಿ, ಆಮೇಲೆ ಕಾಂಕ್ರೇಜು. ಒಂದು 8-9 ತಳಿಗಳಷ್ಟು ನಮ್ಮಲ್ಲಿ ಇದೆ. ಅದ್ರಲ್ಲಿ ನಮ್ಮ ಸ್ಥಳೀಯ ಕರ್ನಾಟಕ ತಳಿಗಳು ಒಂದು 4 ಬ್ರೀಡ್ ಇದೆ. 4 ಇಲ್ಲಿ ನೀವೇನಂತ ತಯಾರಿಸ್ತೀರ ಸರ್? ಇಲ್ಲಿ ಸರ್ ಇಲ್ಲಿ ಬಂದು ಒಂದು ಗಂಜಲ, ಸಗಣಿ, ಆಮೇಲೆ ಹಾಲು, ಈ 3 ಗೋವಿನಿಂದ ಬರುವಂತದ್ದು. ಹಾಲಿನಿಂದ ನಿಮ್ಗೆಲ್ಲ ಸಾಮಾನ್ಯ ಗೊತ್ತೇ ಇದೆ. ಹಾಲನ್ನ ಕಾಯಿಸ್ಬಿಟ್ಟು ನಾವು ಮಜ್ಜಿಗೆ ಮಾಡ್ತೀವಿ. ಮಜ್ಜಿಗೆ ಆದ್ಮೇಲೆ ಬೆಣ್ಣೆ ತೆಗೆದು ಬೆಣ್ಣೆ ತೊಳೆದು ಬೆಣ್ಣೆ ಕಾಯಿಸ್ಬಿಟ್ಟು ತುಪ್ಪ ಮಾಡ್ತೀವಿ. ಶುದ್ಧವಾದ ತುಪ್ಪ, ದೇಸಿ ತುಪ್ಪ. ಇದು ನಮ್ಮ ಆರೋಗ್ಯಕ್ಕೆ ತುಂಬಾ ಉಪಯುಕ್ತವಾಗಿರುತ್ತೆ, ಮತ್ತೆ ಕೊಲೆಸ್ಟ್ರಾಲ್ ಫ್ರೀ ಇರುತ್ತೆ. ಇಟ್ಸ್ ಗುಡ್ ಹೆಲ್ತಿ. ಇದು ಗೀ ಒಂದು ಹೊರಗಡೆ ಉಂಟು. ಅದೇ ತರ ನಿಮ್ಗೆ ನೋಡಿ ನೆಕ್ಸ್ಟ್ ಗೋಮೂತ್ರ ಅರ್ಕ ಬರುತ್ತೆ. ಈ ಅರ್ಕ ಬಂದ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರಲ್ಲಿ 1 ಕ್ಯಾಪ್ ಹಾಕೊಂಡು ಕುಡಿಯೋದ್ರಿಂದ, ಬಿಸಿನೀರಲ್ಲಿ ಅಂದ್ರೆ 50 ml ಬಿಸಿನೀರಲ್ಲೇ 1 ಮುಚ್ಚಳ ಹಾಕೊಂಡು ಕುಡಿಯೋದ್ರಿಂದ ಇಮ್ಯುನಿಟಿ ಡೆವಲಪ್ ಆಗುತ್ತೆ, ವೈಟ್ ಲಾಸ್ ಆಗುತ್ತೆ. ಇಟ್ಸ್ ಎ ಗುಡ್ ಹೆಲ್ತಿ. ಅಂದ್ರೆ ಯಾವ್ದಾರ ಡಿಸೀಸ್ ಬರೋದನ್ನ ಅವಾಯ್ಡ್ ಮಾಡುತ್ತೆ ಗೋಮೂತ್ರ. ಇದು ಹಾಲಿನಿಂದ ಒಂದು ಮಜ್ಜಿಗೆ ಮಾಡ್ತೀವಿ, ಮಜ್ಜಿಗೆಯಿಂದ ಬೆಣ್ಣೆ, ಆಮೇಲೆ ತುಪ್ಪ, ಗಂಜಲದಿಂದ ಇದೊಂದು ಮಾಡ್ತೀವಿ ಅರ್ಕ. ಆಮೇಲೆ ಸಗಣಿ ರಿಲೇಟೆಡ್ ಬಂದಾಗ ಈಗ ನಮ್ಗೆ ಈ ಅಗ್ನಿಹೋತ್ರ ಇರ್ಬೋದು, ಹೋಮ ಪೂಜೆ ಮಾಡ್ತಾರೆ ನೋಡಿ, ಅದಕ್ಕೆ ಬೆರಣಿ ಇದೆ. ಇದು ನಮ್ಗೆ ಬೆರಣಿ ತುಂಬಾ ಉಪಯುಕ್ತವಾಗಿರುತ್ತೆ, ಪೂಜೆಗೆಲ್ಲ ಬಳಸ್ಬೋದು. ಅದಾದ್ಮೇಲೆ ಸಗಣಿಯಿಂದ ಮಾಡಿರುವಂತದ್ದು ಹಣತೆ ಇದೆ, ದೀಪ ಅಂತ ನಾವೇನ್ ನಮ್ಮ ಕಡೆ ದೀಪ ಅಂತ ಕರಿತೀವಿ. ಇದನ್ನ ಹಣತೆ ಅಂತ ಕರೀತಾರೆ. ಇದನ್ನ ನಾವು ಯಾವುದೇ ಒಂದು ಪೂಜೆಯಲ್ಲಿ ಅಥವಾ ದೀಪೋತ್ಸವದಲ್ಲಿ ಈ ಸಗಣಿಯಲ್ಲಿ ಮಾಡಿರೋ ಹಣತೆಗಳನ್ನ ಹಚ್ಚೋದ್ರಿಂದ ಏನಾಗುತ್ತೆ, ಸಂಪೂರ್ಣವಾಗಿ ಉರಿಯುತ್ತೆ.
ಹುರಿದು ಬಿಟ್ಟು ಆಫ್ ಆಗುತ್ತೆ, ಆಮೇಲೆ ಬೂದಿ ಆಗುತ್ತೆ, ಒಂದೇ ಟೈಮ್ಗೆ ಖಾಲಿ ಆಗೋಗುತ್ತೆ ಈ ಕಪ್ ಸಾಂಬ್ರಾಣಿ ಟೈಪ್. ಮತ್ತೆ ನಾವು ಬೇರೆ ಬೇರೆ ದೀಪಗಳನ್ನ ಹಚ್ಚಿದಾಗ ಏನಾಗುತ್ತೆ, ಅದು ಪೊಲ್ಯೂಷನ್ ಆಗುತ್ತೆ. ಇದು ಪೊಲ್ಯೂಷನ್ ಆಗಲ್ಲ, ರೀಸೈಕಲ್ ಭೂಮಿಯಲ್ಲೇ ಮತ್ತೆ ಸೇರಿಬಿಡುತ್ತೆ ಇದು ಆ ತರ. ಅದಾದ್ಮೇಲೆ ಅದೇ ತರ ಒಂದಷ್ಟು ಸಗಣಿ ಗಂಜಗಳನ್ನು ಉಪಯೋಗಿಸ್ಕೊಂಡು ಒಂದಷ್ಟು ನ್ಯಾಚುರಲ್ ಆಗಿರೋ ಒಂದು ಸೋಪ್ ಮಾಡಿದ್ವಿ, ಪಂಚಗವ್ಯ ಸೋಪ್ ಅಂತ. ಇದು ಬಂದ್ಬಿಟ್ಟು ಇದರಲ್ಲಿ ಯಾವುದೇ ತರ ಕೆಮಿಕಲ್ ಇರಲ್ಲ. ಮುಲ್ತಾನಿ ಮಟ್ಟಿ ಇರ್ಬೋದು, ಆಲೋವೆರಾ ಇರ್ಬೋದು, ಬೇವಿನ ಎಣ್ಣೆ, ಆಮೇಲೆ ಕೊಬ್ಬರಿ ಎಣ್ಣೆ, ಸಗಣಿಯ ರಸ, ಆಮೇಲೆ ಗೋಮೂತ್ರ, ಅರಿಶಿನ, ಪಚ್ಚಕರ್ಪೂರ ಎಲ್ಲ ನಾವು ಮಾಡಿದೀವಿ. ಯಾವುದೇ ತರ ಸ್ಕಿನ್ ಡಿಸೀಸ್ ಅವಾಯ್ಡ್ ಆಗುತ್ತೆ ಈ ಸೋಪ್ ಬಳಸೋದ್ರಿಂದ. ಇನ್ನು ಕೆಲವರು ಬೇರೆ ಬೇರೆ ಸ್ವಲ್ಪ ನಮಗೆ ಬೇರೆ ಫ್ಲೇವರ್ಸ್ ಅಲ್ಲಿ ಮಾಡ್ಕೊಡಿ ಅಂತಾರೆ. ನಿಮ್ ತುಳಸಿ ಒಂದು ಸೋಪ್ ಬರುತ್ತೆ, ಮಿಲ್ಕ್ ಸೋಪ್ ಒಂದು ಬರುತ್ತೆ, ಆಲೋವೆರಾ ಸೋಪ್ ಬರುತ್ತೆ. ಇದು 3 ಟೈಪ್ ಸೋಪ್ ಬರುತ್ತೆ. ಅದಾದ್ಮೇಲೆ ಕೆಲವರಿಗೆ ಹೇರ್ ಆಯಿಲ್ ಮಾಡಿದ್ವಿ, ಡ್ಯಾಂಡ್ರಫ್, ಹೇರ್ ಫಾಲ್ಸ್ ಇದ್ರೆ ನಿಮ್ಗೆ ಅವಾಯ್ಡ್ ಆಗುತ್ತೆ. ಮತ್ತೆ ಗೋಮೂತ್ರ ಆಸೋ ಅಂತ ಒಂದು ಮಾಡಿದೀವಿ. ಇದು ಬಂದು ಗಂಜಲದಿಂದ ಮಾಡಿದ್ವಿ. ಕಫ ಏನಾದ್ರು ಇದ್ರೆ ರಾತ್ರಿ ಊಟ ಆದ್ಮೇಲೆ ಒಂದು ಅರ್ಧ ಗಂಟೆ, ಒಂದು 1 ಅವರ್ ಬಿಟ್ಟು ಒಂದ್ ಸ್ವಲ್ಪ ಬಿಸಿನೀರಲ್ಲೇ ಒಂದು ಅರ್ಧ ಮುಚ್ಚಳ ಹಾಕೊಂಡು ಕುಡಿದ್ರೆ ಕಫ ಎಲ್ಲ ಅವಾಯ್ಡ್ ಆಗುತ್ತೆ. ಆಮೇಲೆ ನಮ್ಮಲ್ಲಿ ತುಂಬಾ ಸ್ಪೀಡ್ ಮೂವ್ಮೆಂಟ್ ಧೂಪ ಇದೆ, ಅಗ್ನಿಹೋತ್ರ ಧೂಪ್ ಸ್ಟಿಕ್ ಅಂತ. ಇದನ್ನ ಸಮೇತನೂ ನಾವು ಪೂಜೆ ಮಾಡೋ ಬಳಸೋದ್ರಿಂದ ತುಂಬಾ ಉಪಯುಕ್ತ ಆರೋಗ್ಯಕ್ಕೆ. ಅದೇ ತರ ಬಾಡಿ ಮಸಾಜ್ ಇದೆ, ಸ್ಕಿನ್ ಡಿಸೀಸ್ ರ್ಯಾಚಸ್ ಅವಾಯ್ಡ್ ಆಗುತ್ತೆ. ಜಾಯಿಂಟ್ ಪೈನ್ ಬಾಂಬ್ ಇದೆ. ಆಮೇಲೆ ಬೆಟ್ಟದ ನೆಲ್ಲಿಕಾಯಿ ಪೌಡರ್ ಇದೆ, ಇದು ಬಂದು ಇಮ್ಯುನಿಟಿ ಬೂಸ್ಟರ್. ಮುರಿಂಗ ಅಶ್ವಗಂಧ ಇದೆ, ಇದು ಕಷಾಯ ಮಾಡ್ಕೊಂಡು ಕುಡಿದ್ರೆ ಜೀರ್ಣ ಶಕ್ತಿ ಚೆನ್ನಾಗುತ್ತೆ, ಗ್ಯಾಸ್ಟ್ರಿಕ್ ಅವಾಯ್ಡ್ ಆಗುತ್ತೆ. ಬೆಟ್ಟದ ನೆಲ್ಲಿಕಾಯಿ ಇದೆ, ಆಮ್ಲ ಪೌಡರ್. ಬೆಟ್ಟದ ನೆಲ್ಲಿಕಾಯಿ ಇಮ್ಯುನಿಟಿ ಡೆವಲಪ್ ಆಗುತ್ತೆ, ನಿಮ್ಗೆ ಹೊಟ್ಟೆ ಉಬ್ಬರ, ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಆಮೇಲೆ ನಮ್ಮಲ್ಲಿ ಲೆಮನ್ ಗ್ರಾಸ್ ಇದೆ. ಲೆಮನ್ ಗ್ರಾಸ್ ಅಂದ್ರೆ ಇದನ್ನ ನಾವು ನೀರಲ್ಲಿ ಹಾಕ್ಬಿಟ್ಟು ಕಾಯಿಸ್ಬಿಟ್ಟು ಇದನ್ನ ಕುಡಿಯೋದ್ರಿಂದ ನೀರನ್ನ ನಮ್ಗೆ ಹೆಲ್ತ್ ತುಂಬಾ ಒಳ್ಳೆಯದು. ವೆಯ್ಟ್ ಲಾಸ್ ಇರ್ಬೋದು, ಇಮ್ಯುನಿಟಿ ಇರ್ಬೋದು, ಫೈಬರ್ ಕಂಟೆಂಟ್ ಚೆನ್ನಾಗಿ ಸಿಗುತ್ತೆ. ಇಸ್ ಅ ಗುಡ್ ಹೆಲ್ತ್. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಸಗಣಿಯಿಂದ ನೋಡಿ ತರ ಆರ್ಟಿಕಲ್ಸ್ ಎಲ್ಲ ಮಾಡ್ತೀವಿ. ಗಣೇಶ ಸಗಣಿಯಿಂದ ಮಾಡಿರೋದು, ಸಗಣಿಯಿಂದ ಮಾಡಿರೋದು. ಸಗಣಿ ಇದಕ್ಕೆ ಸ್ವಲ್ಪ ಒಂದು ಇದು ಬರುತ್ತೆ, ಯಾವ್ದು ಜಿಗಟ್ ಅಂತ ಪೌಡರ್ ಹಾಕಿ ಮಿಕ್ಸ್ ಮಾಡಿ ವಾಟರ್ ಹಾಕಿ ಮಾಡಿದ್ವಿ. ಆಮೇಲೆ ಸುಚಿ ಫ್ಲೋರ್ ವಾಶ್ ಅಂತ. ಈಗ ನಾವೆಲ್ಲ ಫೆನೈಲ್ ಬಳಸ್ತೀವಿ ಮನೆಗಳಲ್ಲಿ. ಇಲ್ಲಿ ನಾವೇನ್ ಮಾಡಿದ್ವಿ ಅಂದ್ರೆ ಇದಕ್ಕೆ ಒಂದಷ್ಟು ಗಂಜಲಕ್ಕೆ ಲೆಮನ್ ಗ್ರಾಸ್ ಸೊಪ್ಪು, ಬೇವಿನ ಸೊಪ್ಪು, ತುಳಸಿ, ಅರಿಶಿನ, ಪಚ್ಚಕರ್ಪೂರನೆಲ್ಲ ಹಾಕಿ ಪ್ರೋಸೆಸ್ ಮಾಡಿ ಮಾಡಿದ್ವಿ. ಇದು ಸೇಮ್ ಗಂಜಲಾನೇ ಇದು. ಅಷ್ಟು ಪ್ರೋಸೆಸ್ ಮಾಡಿದ್ದು ಹೆಲ್ತ್ಗೂ ಒಳ್ಳೇದು, ಮತ್ತೆ ಮನೆ ಶುದ್ಧಿ ಮಾಡಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ವಿಭೂತಿ ಮಾಡ್ತೀವಿ. ನಮ್ಮಲ್ಲೇ ನ್ಯಾಚುರಲ್ ಆಗಿ ಸಗಣಿ ಏನಿರುತ್ತೆ, ಸಗಣಿನ ಸುಟ್ಬಿಟ್ಟು ಅದನ್ನ ಭಸ್ಮ ಮಾಡಿಕೊಂಡು ಭಸ್ಮನ ಮತ್ತೆ ಪ್ರೋಸೆಸ್ ಮಾಡಿ ವಿಭೂತಿ ನಾವೇ ಮಾಡ್ತೀವಿ. ಇದು ಮಾಡುವಾಗ ಏನ್ ಮೃತ್ಯುಂಜಯ ಮಂತ್ರ ಜಪ ಮಾಡಿ ಶುರು ಮಾಡಿ ಆಹುತಿ ಕೊಟ್ಟು ಮಾಡುವಂಥದ್ದು ತುಂಬಾ ಚೆನ್ನಾಗಿರುತ್ತೆ. ಅದಾದ್ಮೇಲೆ ಮತ್ತೆ ಅರಿಶಿನ ಇದೆ ನೋಡಿ, ನಮ್ಮಲ್ಲಿ ಸಾವಯವ ಪದ್ಧತಿಯಲ್ಲಿ ಬೆಳೆದಿರೋಂಥ ಅರಿಶಿನ ನಮ್ಮಲ್ಲೇ ಬೆಳೆದಿದ್ದೀವಿ. ಸುಮಾರು ಒಂದು 600-700 kg ಅಷ್ಟು ಅರಿಶಿನ ಬಂದಿದೆ ನಮಗೆ. ಅದನ್ನ ನಾವು ಯಾವುದೇ ತರ ಕೆಮಿಕಲ್ ಹಾಕ್ದರೆ ಪೌಡರ್ ಮಾಡಿ ರೆಡಿ ಮಾಡಿದೀವಿ. ಇದನ್ನ ನಾವು ಪೂಜೆ ಮಾಡುವಾಗ ಬಳಸ್ಬೋದು, ಮತ್ತೆ ಮುಖಕ್ಕೂ ಹಚ್ಬೋದು, ಅಡುಗೆಗೂ ಬಳಸ್ಬೋದು. ತುಂಬಾ ಉಪಯುಕ್ತವಾಗಿದೆ ಇದು. ಆಮೇಲೆ ಕುಂಕುಮ ಇದೆ, ಪ್ಯೂರ್ ಕುಂಕುಮ. ಇದು ಸಮೇತನೂ ನಾವು ಬಳಸಬಹುದು. ಯಾವುದೇ ತರ ಯಾವುದೇ ಪ್ರಾಡಕ್ಟ್ ಆಲ್ಮೋಸ್ಟ್ 99 ಕೆಲವು ಸೋಪುಗಳಲ್ಲಿ ಬಿಟ್ಟರೆ ಒಂದು ಅಲ್ಪ ಸ್ವಲ್ಪ, ಆಲ್ಮೋಸ್ಟ್ ಅಲ್ಲಿ ಯಾವ್ದ್ರಲ್ಲಿ ಕೆಮಿಕಲ್ ಇಲ್ಲ. ಎಲ್ಲ ಇಲ್ಲ, ನೀವು ಇಲ್ಲೇ ತಯಾರಿಸಿ ಇಲ್ಲೇ ತಯಾರು ಮಾಡಿರೋದು. ಒಟ್ಟಾರೆ ಇಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದೀವಿ ಸರ್? ಇದೆ ಒಂದು 50-60 ಜನ ಇರ್ತಾರೆ. 60 ಜನ ಇರ್ತಾರೆ. ಓಕೆ. ಅದ್ರ ರಜಾ ಅನ್ನೋದೇನಿಲ್ಲ ಇಲ್ಲಿ? ರಜೆ ಅನ್ನೋದಿರಲ್ಲ. ನಮ್ಗೆ ಏನೇನು ಅವಸರ ಇದೆ ಅಂತ ಹೇಳಿದಾಗ ಪರ್ಮಿಷನ್ ತಗೊಂಡು ಒಂದ್ ದಿವಸ ರಜೆ ತಗೊಂತೀವಿ, ನೆಕ್ಸ್ಟ್ ದಿವಸ ಬರ್ತೀವಿ. ಆ ತರ ಕಂಟಿನ್ಯೂಟಿ ಇರುತ್ತೆ ವರ್ಕ್. 365 ದಿವಸ ಸಮೇತ ಓಪನ್ ಇದ್ದೇ ಇರುತ್ತೆ. 360. ಹೌದು. ಪ್ರವಾಸಿಗರು ಎಷ್ಟು ಜನ ಬರ್ತಾ ಇರ್ತಾರೆ ಸರ್? ಬರ್ತಾ ಇರ್ತಾರೆ ಸರ್, ಇಷ್ಟೇ ಅಂತ ಹೇಳಕ್ ಆಗಲ್ಲ. ವೀಕೆಂಡ್ಸ್ ಅಲ್ಲಿ ಜಾಸ್ತಿ ಇರ್ತಾರೆ. ಆಯ್ತಾ, ಈಗ ಸ್ವಲ್ಪ ಬೇಸಿಗೆ ಸ್ವಲ್ಪ ಕಮ್ಮಿ ಇರುತ್ತೆ. ಸ್ವಲ್ಪ ರೈನಿ ಸೀಸನ್ ಸ್ಟಾರ್ಟ್ ಆದ್ರೆ 200, 300, 400 ಜನ, 500 ಜನ ಕಂಟ ಬರ್ತಾ ಇರ್ತಾರೆ. ಒಂದ್ ಕಡೆ ಇದು ಕೆಲವು ಈವೆಂಟ್ಸ್ ನಡೆಯುತ್ತೆ, ಅವಾಗ ಸಿಕ್ಕಾಪಟ್ಟೆ ಅವ್ರು ಬರ್ತಾನೆ ಇರ್ತಾರೆ. ಈಗ ಟೆಂಪಲ್ಗೆ ಹೋಗ್ತಾ ಇರ್ತಾರೆ, ಅವರು ಸ್ವಲ್ಪ ಜನ ಬರ್ತಾರೆ. ಗೋಶಾಲೆಗೆ ಬರುವಂತ ಒಂದಷ್ಟು ಜನ ಇರ್ತಾರೆ, ಅವರು ಬರ್ತಾ ಇರ್ತಾರೆ. ಈಗ ಮೇನ್ ರೋಡಿಂದ ಬೆಂಗಳೂರಿಂದ ಈ ಕಡೆ ಪಾಸ್ ಆಗ್ತಾರೆ, ಹಿಂದೂಪುರ ಗೌರಿಬಿದೂರ್ ಕಡೆ ಪಾಸ್ ಆಗ್ತಾರೆ ಹೈವೇಯಲ್ಲಿ. ಇಲ್ಲೊಂದು ಗೋಶಾಲೆ ನಡೀರಿ ನೋಡ ಅಂತ ಹೇಳ್ಬಿಟ್ಟು ಹಾಗೆ ಬಂದು ಎಲ್ಲ ನೋಡ್ಕೊಂಡು ಒಂದ್ ರೌಂಡ್ ಈ ಏನನ್ನ ಪ್ರಾಡಕ್ಟ್ ಇದ್ರೆ ಬೇಕಾದ್ರೆ ಅವ್ರಿಗೆ ಅವಶ್ಯಕತೆ ಇದೆ ಬೈ ಮಾಡಿ ಹೋಗೋತ್ರ ಸಾಕಷ್ಟು ಜನ ಇರ್ತಾರೆ. ಸೊ ಇದು ಇವತ್ತಿನ ವಿಡಿಯೋ. ಮಾಧವ ಸೃಷ್ಟಿ ರಾಷ್ಟ್ರೋತ್ಥಾನ ಗೋಶಾಲೆ ಬಗ್ಗೆ ಒಂದು ಮಾಹಿತಿನೇ ಕೊಟ್ಟಿದ್ದೀನಿ. ಈಗ ಮುಂದಿನ ವಿಡಿಯೋಲ್ಲಿ ಇನ್ನು ಇದೇ ತರ ಯಾವ್ದಾದ್ರು ಒಂದು ವಿಶೇಷವಾದಂತ ವಿಡಿಯೋನ ಹಂಚ್ಕೊಳ್ತೀನಿ. ಸೊ ಅಲ್ಲಿವರೆಗೂ ದಯವಿಟ್ಟು ಈ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.